ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಅರ್ಥಶಾಸ್ತ್ರ ಭಾಗ 2 ಭಾರತದ ಆರ್ಥಿಕ ಅಭಿವೃದ್ಧಿ ಪಠ್ಯದಲ್ಲಿ ಬರುವ ಮೊದಲನೇ ಅಧ್ಯಾಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯೊಳಗೆ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಅವಧಿಯಲ್ಲಿ ಏನು ಸ್ಥಿತಿ ಇತ್ತು, ಕೆಳಮಟ್ಟದ ಆರ್ಥಿಕ ಅಭಿವೃದ್ಧಿ ಇತ್ತು ಅನ್ನುವಂಥ ಅಂಶವನ್ನು ನೋಡಿ ಅದರೊಳಗೆ ಕೃಷಿ ವಲಯದ ಸ್ಥಿತಿಗತಿ ಮತ್ತು ಕೈಗಾರಿಕಾ ವಲಯದ ಸ್ಥಿತಿಗತಿಗಳನ್ನು ನೋಡಿದ್ವಿ. ಅದರ ಮುಂದುವರಿದ ಭಾಗ ವಿದೇಶಿ ವ್ಯಾಪಾರ. ಪ್ರಶ್ನೆ ಏನು ಕೇಳ್ತಾರಂತಂದರೆ, ಭಾರತದ ಸ್ವಾತಂತ್ರ್ಯ ಪೂರ್ವ ಭಾರತದ ವಿದೇಶಿ ವ್ಯಾಪಾರದ ಪ್ರಮಾಣ ಮತ್ತು ದಿಕ್ಕನ್ನು ಸೂಚಿಸಿ ಅಂತ ಕೇಳ್ತಾರೆ. ಇಲ್ಲಿ ಪ್ರಾಚೀನ ಕಾಲದಿಂದಲೂ ಭಾರತದ ವ್ಯಾಪಾರದ ಪ್ರಮುಖ ಒಂದು ದೇಶವಾಗಿತ್ತು. ವಸಾಹತುಶಾಹಿ ಸರ್ಕಾರ ಸರಕುಗಳ ಉತ್ಪಾದನೆ, ವ್ಯಾಪಾರ ಮತ್ತು ಸುಂಕದ ನಿರ್ಬಂಧಿತ ನೀತಿಯನ್ನು ಅನುಸರಿಸಿದ್ದರಿಂದ ಭಾರತದ ವಿದೇಶಿ ವ್ಯಾಪಾರದ ರಚನೆ, ಸಂಯೋಜನೆ ಮತ್ತು ಪ್ರಮಾಣದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತು. ಇಲ್ಲಿ ವ್ಯಾಪಾರದ ರಚನೆ ಅಂದರೆ ಇಲ್ಲಿ ವ್ಯಾಪಾರದ ಸಂಯೋಜನೆ ಮತ್ತು ಪ್ರಮಾಣದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತು ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ರಚನೆ ವ್ಯಾಪಾರದೊಳಗೆ ಏನು ಒಳಗೊಂಡಿದೆ, ಯಾವ ರಾಷ್ಟ್ರದೊಂದಿಗೆ ವ್ಯಾಪಾರ ವಹಿವಾಟುಗಳು ನಡೆದಿದ್ದಾವೆ ಇತ್ಯಾದಿ ಅಂಶಗಳ ಬಗ್ಗೆ ಅಧ್ಯಯನ ಮಾಡಿದರೆ, ವ್ಯಾಪಾರದ ಸಂಯೋಜನೆ ಅಂತಂದರೆ ಭಾರತವು ವಿದೇಶಗಳಿಗೆ ಯಾವ ಯಾವ ವಸ್ತುಗಳನ್ನು ಎಷ್ಟು ಪ್ರಮಾಣದಲ್ಲಿ ರಫ್ತು ಮಾಡುತ್ತದೆ ಎಂಬುದನ್ನು ತಿಳಿಯುವುದಕ್ಕೆ ರಫ್ತು ಸಂಯೋಜನೆ ಅಂತ ಕರೀತಾರೆ. ಇನ್ನು ಆಮದು ಸಂಯೋಜನೆ ಅಂತಂದರೆ ಭಾರತ ಇತರ ರಾಷ್ಟ್ರಗಳೊಂದಿಗೆ ವಿದೇಶಗಳಿಂದ ಯಾವ ಯಾವ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಎಂಬುದನ್ನು ಆಮದು ಸಂಯೋಜನೆ ಅಂತ ಕರಿತೀವಿ. ಇದರೊಳಗೆ ಪ್ರಮುಖವಾಗಿ ಭಾರತ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಅವಧಿಯೊಳಗೆ ಭಾರತದ ರಫ್ತು ಸಂಯೋಜನೆಯನ್ನು ನೋಡುವುದಾದರೆ, ಭಾರತವು ಕಚ್ಚಾ ರೇಷ್ಮೆ, ಹತ್ತಿ, ಉಣ್ಣೆ, ಸೆಣಬು, ಶ್ರೀಫಲ, ಸಕ್ಕರೆ ಮುಂತಾದ ಪ್ರಾಥಮಿಕ ಸರಕುಗಳ ರಫ್ತು ರಾಷ್ಟ್ರವಾಗಿತ್ತು. ಇನ್ನು ಆಮದು ಸಂಯೋಜನೆಯನ್ನು ನೋಡೋದಾದರೆ, ಹಾಗೂ ಬ್ರಿಟನ್ನಿನ ಕಾರ್ಖಾನೆಗಳಲ್ಲಿ ಉತ್ಪಾದಿಸಿದ ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಉಣ್ಣೆ ಬಟ್ಟೆ ಮುಂತಾದ ಗ್ರಾಹಕ ವಸ್ತುಗಳು ಮತ್ತು ಬಂಡವಾಳ ವಸ್ತುಗಳಾದ ಲಘು ಯಂತ್ರೋಪಕರಣಗಳ ಆಮದು ರಾಷ್ಟ್ರವಾಗಿ ಪರಿವರ್ತನೆಯಾಯಿತು ಅನ್ನುವಂಥ ಅಂಶವನ್ನು ನಾವು ತಿಳ್ಕೊಳ್ತೀವಿ. ಇನ್ನು ವಿದೇಶಿ ವ್ಯಾಪಾರದ ದಿಕ್ಕನ್ನು ನಾವು ನೋಡೋದಾದರೆ, ಅಂದರೆ ನಿಮ್ಗೆ ಕೇಳಿದ್ದಾರೆ ವಿದೇಶಿ ವ್ಯಾಪಾರದ ದಿಕ್ಕನ್ನು ಸೂಚಿಸಿ. ಇದರೊಳಗೆ ಪ್ರಮುಖವಾಗಿ ಭಾರತ ತನ್ನ ವಸ್ತುಗಳನ್ನು ಯಾವ ದೇಶಗಳಿಗೆ ರಫ್ತು ಮಾಡುತ್ತೆ ಎಂಬುದನ್ನು ತಿಳಿಸ್ತಕ್ಕಂಥದ್ದು ರಫ್ತು ವ್ಯಾಪಾರದ ದಿಕ್ಕು. ಭಾರತ ಯಾವ ರಾಷ್ಟ್ರಗಳಿಂದ ಸರಕುಗಳನ್ನು ಆಮದು ಮಾಡಿಕೊಳ್ತದೆ ಅನ್ನುವಂಥದ್ದು ಆಮದು ವ್ಯಾಪಾರದ ದಿಕ್ಕನ್ನು ಸೂಚಿಸ್ತದೆ.
ಸದ್ಯದ ಪರಿಸ್ಥಿತಿಯೊಳಗೆ ಅನೇಕ ರಾಷ್ಟ್ರಗಳೊಂದಿಗೆ ನಾವು ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತೀವಿ. ಆದರೆ ಭಾರತ ವಸಾಹತುಶಾಹಿ ಆಳ್ವಿಕೆಯ ಅವಧಿಯೊಳಗೆ ಏನು ಯಾವ ಯಾವ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟಿನೊಳಗೆ ಸಂಬಂಧ ಇತ್ತು ಅನ್ನುವಂಥ ಅಂಶವನ್ನು ನಾವು ಅಧ್ಯಯನ ಮಾಡೋದಾದರೆ, ಭಾರತದ ರಫ್ತು ಮತ್ತು ಆಮದಿನ ಮೇಲೆ ಬ್ರಿಟನ್ ಏಕಸ್ವಾಮ್ಯ ನಿಯಂತ್ರಣವನ್ನು ಹೊಂದಿತ್ತು. ಇದರಿಂದಾಗಿ ಭಾರತ ಅರ್ಧದಷ್ಟು ವಿದೇಶಿ ವ್ಯಾಪಾರ ಬ್ರಿಟನ್ನಿನೊಂದಿಗೆ ಸೀಮಿತವಾಗಿತ್ತು. ಅಂದರೆ ಉಳಿದ ವ್ಯಾಪಾರ ಚಟುವಟಿಕೆಗಳು ಕೆಲವೇ ರಾಷ್ಟ್ರಗಳಾದ ಚೀನಾ, ಶ್ರೀಲಂಕಾ, ಇರಾನ್ನೊಂದಿಗೆ ನಡೀತಾ ಇತ್ತು. ಅದರಲ್ಲಿ ಸೂಯೆಜ್ ಕಾಲುವೆ ಆರಂಭದಿಂದಾಗಿ ಭಾರತದ ವಿದೇಶಿ ವ್ಯಾಪಾರದ ಮೇಲೆ ಬ್ರಿಟನ್ ಮತ್ತಷ್ಟು ಪ್ರಭುತ್ವವನ್ನು ಸಾಧಿಸಿತು ಅನ್ನುವಂಥ ಅಂಶವನ್ನು ನಾವು ತಿಳ್ಕೋಬೇಕು. ಇಲ್ಲಿ ವಿದೇಶಿ ವ್ಯಾಪಾರದ ವ್ಯಾಪಾರ ಮತ್ತು ಪ್ರಮಾಣ ಮತ್ತು ಸಂಯೋಜನೆ ದಿಕ್ಕನ್ನು ನೋಡಿದ್ವಿ. ಇನ್ನು ಮತ್ತೊಂದು ಪ್ರಶ್ನೆ ಕೇಳ್ತಾರೆ ನಮಗೆ, 4 ಅಂಕದ ಇನ್ನೊಂದು ಪ್ರಶ್ನೆ ಬರ್ತದೆ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಸಂಪತ್ತು ಬಸಿದು ಹೋಯಿತು ಎಂಬುದನ್ನು ಏನೆಂದು ಅರ್ಥೈಸುವಿರಿ ಅಂತ ಕೇಳ್ತಾರೆ. ಆವಾಗ ವಸಾಹತುಶಾಹಿ ಆಳ್ವಿಕೆಯ ಅವಧಿಯಲ್ಲಿ ವಿದೇಶಿ ವ್ಯಾಪಾರದ ಪ್ರಮುಖ ಲಕ್ಷಣವೇನೆಂದರೆ ಅತ್ಯಧಿಕ ಪ್ರಮಾಣದಲ್ಲಿ ರಫ್ತನ್ನು ಹೆಚ್ಚಿಸುವುದು, ಅಂದರೆ ಹೆಚ್ಚುವರಿ ರಫ್ತು ಮಾಡುವುದಾಗಿತ್ತು. ಈ ರೀತಿಯಿಂದಾಗಿ ಆಮದಿಗಿಂತ ಅಗಾಧ ಪ್ರಮಾಣದಲ್ಲಿ ರಫ್ತು ಹೆಚ್ಚಳದಿಂದಾಗಿ ಭಾರತದ ಆರ್ಥಿಕ ಚಟುವಟಿಕೆ ಮೇಲೆ ಹಲವಾರು ದುಷ್ಪರಿಣಾಮವನ್ನು ಬೀರಿತು. ಅಂದರೆ ರಫ್ತು ಮಿಗುತೆಯಿಂದಾಗಿ, ರಫ್ತು ಮಿಗುದೆ ಅಂತಂದರೆ ಆಮದು ಪ್ರಮಾಣಕ್ಕಿಂತ ರಫ್ತಿನ ಪ್ರಮಾಣವನ್ನು ಹೆಚ್ಚು ಮಾಡೋದ್ರಿಂದ ನಮ್ಮಲ್ಲಿಯೇ ಸರಕುಗಳು ಸಿಗದಂತಾದವು. ಹೀಗಾಗಿ ರಫ್ತು ಮಿಗುತೆಯಿಂದಾಗಿ ದೇಶದ ಆರ್ಥಿಕತೆಯು ಭಾರೀ ಬೆಲೆಯನ್ನು ತೆರಬೇಕಾಯ್ತು. ಅಂದರೆ ಅನೇಕ ವಸ್ತುಗಳು ಅಗಾಧ ಪ್ರಮಾಣದ ರಫ್ತಿನಿಂದಾಗಿ ದೇಶೀಯ ಮಾರುಕಟ್ಟೆಯೊಳಗೆ ಅನೇಕ ಅವಶ್ಯಕ ವಸ್ತುಗಳಾದ ಆಹಾರ ಧಾನ್ಯಗಳು, ಬಟ್ಟೆ, ಸೀಮೆ ಎಣ್ಣೆ ಇತ್ಯಾದಿ ವಸ್ತುಗಳ ಕೊರತೆಗೆ ಕಾರಣ ಆಯಿತು. ಅದರ ಜೊತೆಗೆ ಮತ್ತೊಂದು, ರಫ್ತು ಮಿಗುತೆಯಿಂದ ಬಂದ ಹಣದಿಂದ ಭಾರತಕ್ಕೆ ಚಿನ್ನ ಅಥವಾ ಬೆಳ್ಳಿಯ ಹರಿವಿಗೆ ಅವಕಾಶ ನೀಡಲಿಲ್ಲ. ಬದಲಿಗೆ ವಸಾಹತುಶಾಹಿ ಬ್ರಿಟನ್ ಸರ್ಕಾರ ರಫ್ತು ಮಿಗುತೆಯ ಹಣವನ್ನು ಬ್ರಿಟನ್ ಸರ್ಕಾರದ ಕಚೇರಿಯ ಖರ್ಚು ವೆಚ್ಚಗಳನ್ನು ಭರಿಸಲಿಕ್ಕೆ, ಬ್ರಿಟಿಷ್ ಸರ್ಕಾರದ ಯುದ್ಧ ವೆಚ್ಚವನ್ನು ಭರಿಸಲು, ಯುದ್ಧ ವೆಚ್ಚ ಮತ್ತು ಭಾರತ ಮಾಡಿಕೊಂಡಿರುವ ಸೇವೆಗಳ ಮೌಲ್ಯದ ಪಾವತಿಗಾಗಿ ರಫ್ತು ಮಿಗುತೆಯನ್ನು ಬಳಸಿಕೊಳ್ಳಲಾಯಿತು. ಇದರ ಪರಿಣಾಮವಾಗಿ ಏನಾಯ್ತಪ್ಪ ಅಂತಂದ್ರೆ ಭಾರತದ ಸಂಪತ್ತು ವಿದೇಶಗಳಿಗೆ ಬಸಿದೋಯ್ತು. ಅಂತಂದರೆ ಇದರಿಂದ ತಿಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ವಸಾಹತುಶಾಹಿ ಆಳ್ವಿಕೆಯ ಪರಿಣಾಮವಾಗಿ ಈ ಅವಧಿಯಲ್ಲಿ ಭಾರತದ ಸಂಪತ್ತು ವಿದೇಶಗಳಿಗೆ ಬಸಿದು ಹೋಯಿತು. ಅಂದರೆ ಇದರರ್ಥ ಭಾರತದಿಂದ ಸಂಪತ್ತು ಏಕಮುಖವಾಗಿ ಬ್ರಿಟನ್ನಿಗೆ ವರ್ಗಾಯಿಸಲ್ಪಟ್ಟಿತ್ತು. ಪರಿಣಾಮವಾಗಿ ನಮ್ಮ ಸಂಪತ್ತು ಏನಾಯ್ತಪ್ಪ ಅಂತಂದ್ರೆ ಖಾಲಿ ಆಯಿತು ಅನ್ನುವಂಥ ಅಂಶವನ್ನು ನಾವಿಲ್ಲಿ ತಿಳ್ಕೊಬೇಕು. ಇಲ್ಲಿ 4 ಅಂಕದ ಪ್ರಶ್ನೆಗಳು ಇದರಲ್ಲಿ ಬಂದಿದ್ದು. ಆಮೇಲೆ ಇದರೊಳಗೆ 2 ಅಂಕದೊಳಗೆ ಕೇಳ್ತಾರೆ. ಒಂದೇನು, ಭಾರತದ ವಸಾಹತುಶಾಹಿ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ ಅಂಥೇಳಿ 2 ಅಂಕಕ್ಕೆ ಪ್ರಶ್ನೆ ಬರ್ತದೆ. ಆವಾಗ
ಕಚ್ಚಾ ರೇಷ್ಮೆ, ಹತ್ತಿ, ಸೆಣಬು, ಶ್ರೀಫಲ, ಸಕ್ಕರೆ ಮುಂತಾದವುಗಳೇನಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವದೊಳಗೆ ರಫ್ತು ಆಗ್ತಕ್ಕಂತಹ ಪ್ರಮುಖ ಸರಕುಗಳು. ಅಂದರೆ ಮತ್ತೊಂದು ಪ್ರಶ್ನೆ ಬರ್ತದೆ, ವಸಾಹತುಶಾಹಿ ಆಳ್ವಿಕೆಯ ಹೇಳಿದ ಬಹು ಆಯ್ಕೆ ಪ್ರಶ್ನೆ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರ ಯಾವ ರಾಷ್ಟ್ರದೊಂದಿಗೆ ನಡೀತಾ ಇತ್ತು ನೋಡ್ರಿ. ಅಂದ್ರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರವು ಯಾವ ರಾಷ್ಟ್ರದೊಂದಿಗೆ ನಿರ್ಬಂಧಿತವಾಗಿತ್ತು ಅಂತ ಪ್ರಶ್ನೆ ಬರ್ತದೆ. ಆಪ್ಷನ್ ಎ ಬ್ರಿಟನ್, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಶ್ರೀಲಂಕಾ ಅಂತ ಕೊಡ್ತಾರೆ. ಹೀಗಾಗಿ ಬ್ರಿಟನ್ ರಾಷ್ಟ್ರದೊಂದಿಗೆ ನಿರ್ಬಂಧಿತವಾಗಿತ್ತು ಅಂದರೆ ಅಲ್ಲಿಗೆ ಮಾತ್ರ ಸೀಮಿತ ಆಗಿತ್ತು ಅನ್ನೋಂಥ ಅಂಶವನ್ನು ನಾವು ತಿಳ್ಕೊಬೇಕು. ಇನ್ನು ಇದರೊಳಗೆ ಮುಂದುವರೆದ ಭಾಗವನ್ನು ನಾವು ನೋಡೋದಾದರೆ ಜನಸಂಖ್ಯಾ ಸ್ಥಿತಿಗತಿ ಬಗ್ಗೆ ನೋಡೋಣ. ವಿದೇಶಿ ವ್ಯಾಪಾರದ ಬಗ್ಗೆ ಸೂಯೆಜ್ ಕಾಲುವೆ ಮೂಲಕ ವ್ಯಾಪಾರ ನಿರ್ವಹಣೆ ಮಾಡ್ತು ಅನ್ನೋಂಥರ ಬಗ್ಗೆ ಸ್ವಲ್ಪ ವಿವರಣೆಗಳಿದೆ, ಇದನ್ನು ನೋಡ್ಕೊಂಬಿಡಿ. ಇನ್ನು ಜನಸಂಖ್ಯಾ ಸ್ಥಿತಿಗತಿ, ಈಗಾಗಲೇ ಭಾಗ 1ರಲ್ಲಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಹೇಳುವಾಗ ಜನಸಂಖ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಚರ್ಚೆ ಮಾಡಿದ್ವಿ. ಇಲ್ಲಿ 1881ರ ಜನಗಣತಿಯಲ್ಲಿ ಪ್ರಥಮ ಬಾರಿಗೆ ಬ್ರಿಟಿಷ್ ಭಾರತದ ಜನಸಂಖ್ಯೆಗೆ ಸಂಬಂಧಿಸಿದ ವಿವಿಧ ಮಾಹಿತಿಗಳನ್ನು ಸಂಗ್ರಹಿಸಲಾಯಿತು. ಇಲ್ಲಿ ಪ್ರಮುಖವಾಗಿ ಈ ಗಣತಿಯು ಕೆಲವು ನ್ಯೂನತೆಗಳನ್ನು ಹೊಂದಿದ್ದರೂ ಭಾರತದ ಜನಸಂಖ್ಯೆಯ ಅಸ್ಥಿರ ಬೆಳವಣಿಗೆಯ ಸ್ವರೂಪವನ್ನು ಬಹಿರಂಗಗೊಳಿಸಿತು. ಅನಂತರ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ಕಾರ್ಯವನ್ನು ನಡೆಸಲಾಯಿತು. ನಮ್ಗೆ ಕೇಳ್ತಾರೆ, ಭಾರತದಲ್ಲಿ ಪ್ರತಿ ಡ್ಯಾಶ್ ವರ್ಷಗಳಿಗೊಮ್ಮೆ ಜನಗಣತಿ ನಡೆಸಲಾಗುತ್ತದೆ. ಆಪ್ಷನ್ ಎ 5 ವರ್ಷ, ಆಪ್ಷನ್ ಬಿ 10 ವರ್ಷ, ಆಪ್ಷನ್ ಸಿ 1 ವರ್ಷ, ಆಪ್ಷನ್ ಡಿ 2 ವರ್ಷ. ಆವಾಗ ನಾವು 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸಲಾಗುತ್ತೆ ಅನ್ನೋಂಥ ಅಂಶವನ್ನು ಬರಿಬೇಕು. ಇನ್ನು ಇದರೊಳಗೆ ನಾವು ಜನಗಣತಿಯ ಅಸ್ಥಿರತೆ, ಇಲ್ಲಿ 1921ರ ಪೂರ್ವದಲ್ಲಿ ಭಾರತವು ಜನಸಂಖ್ಯಾ ಸ್ಥಿತ್ಯಂತರದ ಮೊದಲನೆಯ ಹಂತದಲ್ಲಿತ್ತು. 1921ರ ನಂತರ ಜನಸಂಖ್ಯಾ ಸ್ಥಿತ್ಯಂತರದ 2ನೇ ಹಂತ ಪ್ರಾರಂಭವಾಯಿತು. ಅಂದರೆ 1921ನ್ನು ಜನಸಂಖ್ಯೆ ಇಬ್ಬಾಗದ ವರ್ಷ ಅಂತ ಕರಿತೀವಿ ನಾವು. ಯಾಕಂತಂದ್ರೆ ಇಲ್ಲಿ ಜನಸಂಖ್ಯೆಯ ಒಟ್ಟು ಪ್ರಮಾಣದೊಳಗೆ ಬೆಳವಣಿಗೆಯ ದರವಾಗಲಿ ಅಧಿಕವಾಗಿರಲಿಲ್ಲ. ಅಂದರೆ ಜನಸಂಖ್ಯೆಯ ಇಬ್ಬಾಗದ ವರ್ಷ ಯಾವುದು ಕೇಳಿದ್ರಪ್ಪ ಅಂತಂದರೆ 1921 ಅಂತ ಬರೀಬೇಕು. ಇಲ್ಲಿ 1921ರ ಪೂರ್ವದಲ್ಲಿ ಭಾರತವು ಜನಸಂಖ್ಯಾ ಸ್ಥಿತ್ಯಂತರದ ಮೊದಲನೆಯ ಹಂತದಲ್ಲಿತ್ತು. ಆಮೇಲೆ 1921ರ ನಂತರ ಭಾರತ ಜನಸಂಖ್ಯಾ ಸ್ಥಿತ್ಯಂತರದ ಪರಿವರ್ತನೆ 2ನೇ ಹಂತ ಪ್ರಾರಂಭ ಆಯಿತು ಅನ್ನೋಂಥ ಅಂಶವನ್ನು ನಾವು ತಿಳ್ಕೊಬೇಕು. ಇದರೊಳಗೆ ಪ್ರಶ್ನೆ ಏನು ಕೇಳ್ತಾರೆ, ಭಾರತದ ಮೊಟ್ಟ ಮೊದಲಿಗೆ ಯಾವಾಗ ಅಧಿಕೃತವಾಗಿ ಜನಗಣತಿ ನಡೆಯಲಾಯಿತು? 1881 ಅಂಥೇಳಿ 1 ಅಂಕದ ಪ್ರಶ್ನೆಯೊಳಗೆ ನಾವು ಬರಿಬೇಕಾಗ. ಇನ್ನು ಇದರ ಮೇಲೆ ಜಾಸ್ತಿ ಪ್ರಶ್ನೆಗಳು ಇಲ್ಲ, ಆದರೂ
ಸ್ವಲ್ಪ ಅದರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇಲ್ಲಿ ಜನಸಂಖ್ಯೆ ಸ್ಥಿತ್ಯಂತರದ ಹಂತವನ್ನು ನೋಡಿದ್ವಿ. ವಿವಿಧ ಸಾಮಾಜಿಕ ಅಭಿವೃದ್ಧಿ ಸೂಚಕಗಳು ಸಹ ಸಂಪೂರ್ಣ ಪ್ರೋತ್ಸಾಹಕದಾಯಕವಾಗಿರಲಿಲ್ಲ. ಅಂದರೆ ಈ ಸಂದರ್ಭದೊಳಗೆ ಬ್ರಿಟಿಷ್ 1881 ಅವಧಿಯೊಳಗೆ ಏನು ಜನಗಣತಿ ಕ್ರಮಬದ್ಧ ಅಂದರೆ ವ್ಯವಸ್ಥಿತವಾಗಿ ನಡೀತೋ, ಇಲ್ಲಿ ಸರಾಸರಿ ಸಾಕ್ಷರತಾ ದರ 16% ಕಡಿಮೆ ಇತ್ತು. ಅದರಲ್ಲಿ ಮಹಿಳಾ ಸಾಕ್ಷರತೆ ಅತ್ಯಂತ ಕನಿಷ್ಠ ಅಂದರೆ 7% ಈಗ 75 ಅಷ್ಟಿದೆ, 75 ಅಂಥೇಳಿ ಚರ್ಚೆ ಮಾಡಿವಿ ನಾವು. 75 ಅಷ್ಟಿದೆ ಅಂಥೇಳಿ ಚರ್ಚೆ ಮಾಡಿ. ಇಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಬೇಕಾದದ್ದು ಮಹಿಳಾ ಸಾಕ್ಷರತೆ ಅತ್ಯಂತ ಕನಿಷ್ಠ ಅಂದರೆ 7% ಮಹಿಳಾ ಸಾಕ್ಷರತೆಗೆ ಪ್ರೋತ್ಸಾಹ ಇರಲಿಲ್ಲ. ಅಂದರೆ ದೇಶದ ಬಹುಪಾಲು ಜನರು ಸಾರ್ವಜನಿಕ ಆರೋಗ್ಯ ಸೌಲಭ್ಯಗಳು ಇರಲಿಲ್ಲ. ಲಭ್ಯವಿದ್ದರೂ ಸಹಿತ ಸೌಲಭ್ಯ ಅಸಮರ್ಪಕವಾಗಿದ್ದು. ಈಗ ಸ್ವಲ್ಪ ಪ್ರಮಾಣದಲ್ಲಿ ಸುಧಾರಣೆಗಳನ್ನು ಕಂಡಿದ್ದರೂ ಸಹಿತ ಕೋವಿಡ್ನಂತಹ ಮಾರಕ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೆ ಪ್ರಾರಂಭದೊಳಗೆ ಮೊದಲು ಸಹಿತ ಏನಾಯ್ತಪ್ಪ ಅಂದರೆ ಸಾಂಕ್ರಾಮಿಕ ರೋಗಗಳು, ಮಾರಣಾಂತಿಕ ಕಾಯಿಲೆಗಳು ಬರ್ತಿದ್ವು. ಅದರಲ್ಲಿ ಜಲ ಮತ್ತು ವಾಯು ಸಂಬಂಧಿ ಕಾಯಿಲೆಗಳು ವ್ಯಾಪಕವಾಗಿದ್ದವು. ಹೀಗಾಗಿ ಸರಾಸರಿ ಮರಣ ದರ ಆ ಪ್ರಮಾಣದೊಳಗೆ ಗರಿಷ್ಠದಲ್ಲಿತ್ತು. ಪ್ರಮುಖವಾಗಿ ಶಿಶು ಮರಣ ದರ ಭಯಾನಕವಾಗಿತ್ತು. ಅಂದರೆ ಪ್ರತಿ 1000ಕ್ಕೆ 218 ಇತ್ತು. ಇನ್ನು 2000 ನೋಡ್ರಿ, ಅಂದರೆ ಆ ಸಂದರ್ಭದೊಳಗೆ ಪ್ರತಿ 1000 ಮಕ್ಕಳಲ್ಲಿ 218 ಮಕ್ಕಳು ಏನು ಮಾಡ್ತಪ್ಪ ಅಂತ ಸಾವನ್ನಪ್ತಿದ್ದು. ಅಂದರೆ 2001 ಜನಗಣತಿಯೊಳಗೆ ನಾವು ನೋಡೋದಾದರೆ ಪ್ರತಿ 1000ಕ್ಕೆ 63 ಮಕ್ಕಳು ಸಾಯ್ತಿದ್ದು. ಇನ್ನು 2011 ಅದರ ಪ್ರಮಾಣ ಕಡಿಮೆ ಆಗಿದೆ, ಅಂದರೆ 44ಕ್ಕೆ ಕಡಿಮೆಯಾಗಿದೆ. ಇನ್ನು ನಿರೀಕ್ಷಿತ ಜೀವಿತಾವಧಿ ಕನಿಷ್ಠ ಅಂದರೆ 32 ವರ್ಷಗಳಷ್ಟಿತ್ತು. ಅಂದರೆ ಪ್ರಸ್ತುತ 2001 ಜನಗಣತಿಯೊಳಗೆ 66% ಇತ್ತು. ಇನ್ನು 2011 ಜನಗಣತಿ ಪ್ರಕಾರ ನಿರೀಕ್ಷಿತ ಜೀವಿತಾವಧಿ 66.9 ವರ್ಷಗಳಿಗೆ ಹೆಚ್ಚಾಗಿದೆ. ಇನ್ನು ಸೂಕ್ತ ದತ್ತಾಂಶಗಳ ಕೊರತೆಯಿಂದಾಗಿ ಬಡತನದ ಪ್ರಮಾಣವನ್ನು ನಿರ್ದಿಷ್ಟವಾಗಿ ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ವಸಾಹತುಶಾಹಿ ಅವಧಿಯಲ್ಲಿ ಬಡತನವು ಭಾರತದಾದ್ಯಂತ ವ್ಯಾಪಕವಾಗಿತ್ತು ಮತ್ತು ಜನಸಂಖ್ಯೆಯ ನಿಕೃಷ್ಟ ಸ್ಥಿತಿಗೆ ಕಾರಣವಾಗಿತ್ತು ಎಂಬುದು ಯಾವುದೇ ಸಂದೇಹವಿಲ್ಲದೆ ನಾವು ಹೇಳ್ಬೋದು. ಅದಕ್ಕೊಂದು ಇನ್ನು ಉದ್ಯೋಗದ ರಚನೆ. ಈಗ ಜನಸಂಖ್ಯೆ ನೋಡ್ರಿ, ಮೊದಲನೇದಾಗಿ ಏನು ನೋಡಿದ್ವಿ ನಾವು, ವಿದೇಶಿ ವ್ಯಾಪಾರದ ರಚನೆ ಸಂಯೋಜನೆ, ಅದಾದ ಮೇಲೆ ಜನಸಂಖ್ಯಾ ಸ್ಥಿತಿಗತಿ ಏನಿತ್ತು ಅನ್ನೋದನ್ನು ನೋಡಿದ್ವಿ. ಇನ್ನು ಉದ್ಯೋಗದ ರಚನೆ. ಇನ್ನು ವಸಾಹತುಶಾಹಿ ಅವಧಿಯಲ್ಲಿ ಭಾರತದ ಉದ್ಯೋಗದ ರಚನೆ ಅಂದರೆ ವಿವಿಧ ಕೈಗಾರಿಕೆಗಳಲ್ಲಿ ಮತ್ತು ವಲಯಗಳಲ್ಲಿ ಭಾರತದ ದುಡಿಯುವ ಜನರ ಹಂಚಿಕೆಯಲ್ಲಿ ಪರಿವರ್ತನೆಯ ಸಣ್ಣ ಸಂಯೋಜನೆ ಇರಲಿಲ್ಲ. ಅಂದರೆ ಇಲ್ಲಿ ಪ್ರಮುಖವಾಗಿ ದೇಶದ ಅತಿ ಹೆಚ್ಚು ಕಾರ್ಮಿಕರ ಶಕ್ತಿ ಅಂದರೆ 70% ಕೃಷಿ ವಲಯದಲ್ಲೇ ಕೇಂದ್ರೀಕೃತವಾಗಿತ್ತು. ಇದೇ ವೇಳೆ ತಯಾರಿಕಾ ವಲಯ ಅಥವಾ ಏನು ಸೇವಾ ವಲಯ ಅಂತ ಕರಿತೀವೋ ಅದರೊಳಗೆ 10% ಇತ್ತು. ತಯಾರಿಕಾ ವಲಯ ಅಂದರೆ ಎರಡನೇದು ಕೈಗಾರಿಕಾ ವಲಯ ಅಂತ ಕರಿತೀವಿ. ಸೇವಾ ವಲಯ ಅಂತಂದರೆ ಬೇರೆ ಬರುತ್ತೆ. ಅಂದರೆ ಪ್ರಾಥಮಿಕ ವಲಯವನ್ನು ಕೃಷಿ ವಲಯ ಅಂತ ಕರಿತೀವಿ. ಇದರೊಳಗೆ 70% ಜನ ತೊಡ್ಕೊಂಡಿದ್ರು. ಇನ್ನು ಎರಡನೇದು ದ್ವಿತೀಯ ವಲಯ, ಕೈಗಾರಿಕಾ ವಲಯ ಅಥವಾ ತಯಾರಿಕಾ ವಲಯ ಅಂತ ಏನು ಕರಿತೀವೋ ಅದರೊಳಗೆ 10% ಜನ ಉದ್ಯೋಗದಲ್ಲಿ ತೊಡಗಿದ್ರು. ವಸಾಹತುಶಾಹಿ ಆಳ್ವಿಕೆ ಅವಧಿಯೊಳಗೆ
ಇನ್ನು ಸೇವಾ ವಲಯ ಅಂತೇನು ತೃತೀಯ ವಲಯ ಅಂತೇನು ಕರಿತೀವಲ್ಲ, ಅದರೊಳಗೆ ಸುಮಾರು 15ರಿಂದ 20ರಷ್ಟು ಜನ ಉದ್ಯೋಗದಲ್ಲಿ ನಿರತರಾಗಿದ್ದರು. ಅಂದ್ರೆ ವಸಾಹತುಶಾಹಿ ಆಳ್ವಿಕೆ ಅವಧಿ ಒಳಗೆ ಪ್ರಾಥಮಿಕ ವಲಯ, ಕೃಷಿ ವಲಯ ಅಂತ ಅದರೊಳಗೆ 70ರಿಂದ 75ರಷ್ಟು ಜನ, ದ್ವಿತೀಯ ವಲಯ, ಕೈಗಾರಿಕಾ ವಲಯ ಅಥವಾ ತಯಾರಿಕಾ ವಲಯದೊಳಗೆ 10%, ಆಮೇಲೆ ತೃತೀಯ ವಲಯ ಅಥವಾ ಸೇವಾ ವಲಯದೊಳಗೆ 15ರಿಂದ 20ರಷ್ಟು ಜನ ಉದ್ಯೋಗದಲ್ಲಿ ನಿರತರಾಗಿದ್ದರು. ಹೀಗಾಗಿ ಹೆಚ್ಚುತ್ತಿರುವ ಪ್ರಾದೇಶಿಕ ಅಸಮಾನತೆ ಮತ್ತೊಂದು ಎದ್ದು ಕಾಣುವ ವಿಷಯ ಆಗಿತ್ತು. ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿ ಅಂದರೆ ಮದ್ರಾಸ್ ಪ್ರಾಂತ್ಯವು ಇಂದಿನ ರಾಜ್ಯಗಳಾದ ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಕೇರಳ ರಾಜ್ಯದ ಪ್ರದೇಶಗಳನ್ನೊಳಗೊಂಡಿತ್ತು. ಅಂದರೆ ಬಂಗಾಳ ಪ್ರಾಂತ್ಯದಲ್ಲಿ ಕಾರ್ಮಿಕ ಶಕ್ತಿ ಕೃಷಿ ವಲಯದ ಅವಲಂಬನೆ ಏನಾಗಿತ್ತಪ್ಪ ಅಂತಂದ್ರೆ ಇಳಿಮುಖವಾಗಿತ್ತು. ಹಾಗೂ ತಯಾರಿಕಾ, ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿನ ಉದ್ಯೋಗಗಳು ಪರ್ಯಾಯವಾಗಿ ಹೆಚ್ಚುತ್ತಾ ಇದ್ವು. ಅಂದರೆ ಇದೇ ವೇಳೆಗೆ ರಾಜಸ್ಥಾನ್, ಒರಿಸ್ಸಾ, ಪಂಜಾಬ್ ರಾಜ್ಯಗಳಲ್ಲಿ ಕಾರ್ಮಿಕ ಶಕ್ತಿಯ ಪಾಲು ಕೃಷಿ ವಲಯದಲ್ಲಿ ನಿರಂತರವಾಗಿ ಹೆಚ್ಚಳವಾಗಿತ್ತು ಅನ್ನುವಂಥ ಅಂಶವನ್ನು ನಾವು ತಿಳ್ಕೊಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಟೋಟಲ್ ಆಗಿ ಕೇಳುವಾಗ ಕೇಳ್ತಾರೆ, ಇಲ್ಲಿ ಉದ್ಯೋಗದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಪ್ರಶ್ನೆಗಳು ಕ್ವಶನ್ ಬ್ಯಾಂಕ್ನಲ್ಲಿ ಬಂದಿಲ್ಲ. ಆದರೂ ಸಹಿತ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಆಗಿ ನಾವು ಅದನ್ನು ಅಧ್ಯಯನ ಮಾಡಲೇಬೇಕಾಗತ್ತೆ. ಇನ್ನು ಮೂಲಭೂತ ಸೌಕರ್ಯ ಅಂತ ಬರ್ತದೆ. ಇಲ್ಲಿ ನಿಮಗೆ ಈಗಾಗಲೇ ಮೂಲಭೂತ ಸೌಕರ್ಯಗಳಂದರೆ ಇಲ್ಲಿ ಪ್ರಮುಖವಾಗಿ ಏನು ಉದ್ಯೋಗ ಮತ್ತು ಬೆಳವಣಿಗೆ ರಚನೆ ಅನ್ನುವಂಥ ಕಾನ್ಸೆಪ್ಟನ್ನು ನೋಡಿದ್ವೋ, ಇಲ್ಲಿ ಮೂಲಭೂತ ಸೌಕರ್ಯಗಳು ವಸಾಹತುಶಾಹಿ ಆಳ್ವಿಕೆ ಅವಧಿಯಲ್ಲಿ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂತಹ ರೈಲು ಸಾರಿಗೆ, ಬಂದರು, ಅಂಚೆ ತಂತಿ ಸೌಕರ್ಯಗಳು ಅಭಿವೃದ್ಧಿಯಾದವು. ಆದರೆ ಈ ಅಭಿವೃದ್ಧಿಯ ಹಿಂದಿನ ವಾಸ್ತವಿಕ ಉದ್ದೇಶ ಅಂದ್ರೆ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಅವಧಿಯೊಳಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂತಹ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಬಂದರು, ಅಂಚೆ ತಂತಿ, ಆದರೆ ಈ ಅಭಿವೃದ್ಧಿಯ ಹಿಂದಿನ ವಾಸ್ತವಿಕ ಉದ್ದೇಶ ಏನಾಗಿತ್ತಂದರೆ ಸರ್ಕಾರಕ್ಕೆ ನೆರವಾಗುವುದಾಗಿತ್ತೇ ವಿನಃ ಭಾರತೀಯರಿಗೆ ಮೂಲಭೂತ ಸೌಕರ್ಯಗಳ ಕಲ್ಪಿಸುವುದು ದಾಗಿರಲಿಲ್ಲ. ಬ್ರಿಟಿಷರ ಆಳ್ವಿಕೆಯ ಮುನ್ನ ಭಾರತದಲ್ಲಿ ನಿರ್ಮಾಣವಾದ ರಸ್ತೆಗಳು ಆಧುನಿಕ ಸಾರಿಗೆಯ ಪದ್ಧತಿ ಯೋಗ್ಯವಾಗಿರಲಿಲ್ಲ. ರಸ್ತೆಗಳು ಪ್ರಮುಖವಾಗಿ ಭಾರತದೊಳಗೆ ಸೈನ್ಯವನ್ನು ಸಜ್ಜುಗೊಳಿಸಲು ಹಾಗೂ ಕಚ್ಚಾ ಸಂಪನ್ಮೂಲಗಳನ್ನು ರೈಲು ನಿಲ್ದಾಣ ಅಥವಾ ಬಂದರುಗಳಿಗೆ ವರ್ಗಾಯಿಸಿ ಇಂಗ್ಲೆಂಡ್ ಮತ್ತು ಆದಾಯ ನೀಡುವ ಲಾಭದಾಯಕ ಇತರೆ ದೇಶಗಳಿಗೆ ಮಾರಾಟ ಮಾಡುವ ಉದ್ದೇಶದಿಂದ ರಚಿಸಲಾಗಿತ್ತು. ಮಳೆಗಾಲದಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ತಲುಪಲು ಸರ್ವ ಋತು ರಸ್ತೆಗಳು ತೀವ್ರ ಕೊರತೆ ಇತ್ತು. ಆದ್ದರಿಂದ ಸ್ವಾಭಾವಿಕವಾಗಿ ಇಂತಹ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಜನರು ನೈಸರ್ಗಿಕ ವಿಪತ್ತುಗಳು, ಕ್ಷಾಮದ ಸಂದರ್ಭದಲ್ಲಿ ತೀವ್ರವಾಗಿ ಬಳಲ್ತಾ ಇದ್ದರು. ಅಂದರೆ 1850ರಲ್ಲಿ ಬ್ರಿಟಿಷರು ಭಾರತದ ರೈಲು ಸಾರಿಗೆಯನ್ನು ಪರಿಚಯಿಸಿದರು.
ನಿಮ್ಗೆ ಕೇಳ್ತಾರೆ ಬಿಟ್ಟ ಸ್ಥಳದೊಳಗೆ ಭಾರತದಲ್ಲಿ ರೈಲು ಸಾರಿಗೆ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳ್ತಾರೆ. ಪ್ರಾರಂಭವಾದ ವರ್ಷ. ಆಪ್ಷನ್ ಎ 1835, ಆಪ್ಷನ್ ಬಿ 1776, ಆಪ್ಷನ್ ಸಿ 1850, ಆಪ್ಷನ್ ಡಿ 1853. ಆವಾಗ ನಾವು 1850 ಅಂಥೇಳಿ ಬರಿಬೇಕು. ಇಲ್ಲಿ ಕನ್ಫ್ಯೂಷನ್ನು 1853 ಅಥವಾ 1835, 1850 ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಪ್ರಾರಂಭವಾದದ್ದು 1850. ಅದನ್ನು ಪರಿಚಯಿಸಿದ್ದು ಬ್ರಿಟಿಷರ ರೈಲು ಸಾರಿಗೆಯನ್ನು ಪರಿಚಯಿಸಿದ್ದು 1850ರೊಳಗೆ. ಇನ್ನು ಇದರೊಳಗೆ ಮೂಲಭೂತ ಸೌಕರ್ಯಗಳ ಒಳಗೆ ಜೊತೆಗೆ ಅಂದರೆ ಈ ಆರ್ಥಿಕತೆ ರೈಲು ಸಾರಿಗೆ ಭಾರತ ಆರ್ಥಿಕ ರಚನೆಯ ಮೇಲೆ ಎರಡು ರೀತಿಯ ಪ್ರಭಾವವನ್ನು ಬೀರಿತು. ಒಂದು ಕಡೆ ಜನರು ದೂರದ ಪ್ರಯಾಣ ಕೈಗೊಳ್ಳಲು ಸಾಧ್ಯವಾಗಿದ್ದರಿಂದ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಅಡೆತಡೆಗಳನ್ನು ಮೀರಲು ಅವಕಾಶವಾಯಿತು. ಹಾಗೆ ಮತ್ತೊಂದು ಕಡೆ ಭಾರತದ ಕೃಷಿ ವಾಣಿಜ್ಯೀಕರಣವನ್ನು ಉತ್ತೇಜಿಸಿ ಗ್ರಾಮೀಣ ಆರ್ಥಿಕತೆಯನ್ನು ಸ್ವಾವಲಂಬಿ ಸ್ವರೂಪದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿ ನಿಸ್ಸಂದೇಹವಾಗಿ ಭಾರತದ ರಫ್ತಿನ ಪ್ರಮಾಣ ಏನಾಯ್ತಪ್ಪ ಅಂತಂದ್ರೆ ಗಣನೀಯವಾಗಿ ಹೆಚ್ಚಿತು. ಆದರೆ ಇದರ ಅನುಕೂಲತೆಗಳು ಭಾರತೀಯರಿಗೆ ವಿರಳವಾಗಿತ್ತು ಅನ್ನುವಂಥ ಅಂಶವನ್ನು ನಾವು ತಿಳ್ಕೋಬೇಕು. ಅದರೊಳಗೆ ನಿಮಗೆ ಪ್ರಶ್ನೆ ಏನು ಕೇಳ್ತಾರಪ್ಪ ಅಂತಂದ್ರೆ ಡ್ಯಾಶ್ ಸಾರಿಗೆಯು ಬ್ರಿಟಿಷರ ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ ಅಂತ ಕೇಳ್ತಾರೆ. ಆಗ ರೈಲು ಸಾರಿಗೆ ಅಂಥೇಳಿ ಬರೀಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಬ್ರಿಟಿಷರ ಕೈಗಾರಿಕೆಗಳು ಕೊಡುಗೆಗಳು, ಕೃಷಿ ವಲಯ ಸ್ಥಿತಿಗತಿ, ವ್ಯಾಪಾರ, ಇದರೊಳಗೆ ಕ್ವಶನ್ ಬ್ಯಾಂಕ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಭಾಗ 1 ಅಂಶಗಳನ್ನು ನೋಡಿದ್ವಿ ಈಗಾಗಲೇ. ಭಾಗ 2ರಲ್ಲಿ ಕ್ವಶನ್ ಬ್ಯಾಂಕ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆಧರಿಸಿ ನಾವು ಉತ್ತರವನ್ನು ಪಾಠದ ಜೊತೆಗೆ ವಿವರಣೆ ಮಾಡ್ತಾ ಹೊರಟಿದ್ದೀವಿ. ಅದರೊಳಗೆ ಪ್ರಮುಖವಾಗಿ 1ನೇ ಅಧ್ಯಾಯ ಅಂತಂದರೆ ಭಾಗ 2ರೊಳಗೆ 1ನೇ ಅಧ್ಯಾಯ. ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ವಸಾಹತುಶಾಹಿ ಆಳ್ವಿಕೆಯ ಕಾಲದಲ್ಲಿ ಭಾರತದಲ್ಲಿ ಯಾರ ತಲಾ ಆದಾಯ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣವೆನಿಸಿದ್ವು? ಆಪ್ಷನ್ ಎ ದಾದಾಬಾಯಿ ನವರೋಜಿ, ಆಪ್ಷನ್ ಬಿ VKRV ರಾವ್, ಆಪ್ಷನ್ ಸಿ ವಿಲಿಯಂ ದಿಗ್ಬೆ, ಆಪ್ಷನ್ ಡಿ RC ದೇಸಾಯಿ. ಆಪ್ಷನ್ ಬಿ VKRV ರಾವ್ ಸರಿಯಾದ ಉತ್ತರ. ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭವಾದ ವರ್ಷ ಆಪ್ಷನ್ ಎ 1835, ಆಪ್ಷನ್ ಬಿ 1776, ಆಪ್ಷನ್ ಸಿ 1850, ಆಪ್ಷನ್ ಡಿ 1853. 1850 ಆಪ್ಷನ್ ಸಿ ಸರಿಯಾದ ಉತ್ತರ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರ ಯಾವ ರಾಷ್ಟ್ರಗಳೊಂದಿಗೆ ನಿರ್ಬಂಧಿತವಾಗಿತ್ತು? ಆಪ್ಷನ್ ಎ ಬ್ರಿಟನ್, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಶ್ರೀಲಂಕಾ. ಬ್ರಿಟನ್ನೊಂದಿಗೆ ನಿರ್ಬಂಧಿತವಾಗಿತ್ತು ಅಂದರೆ ಅಲ್ಲಿಗೆ ಮಾತ್ರ ಸೀಮಿತ ಆಗಿತ್ತು ಅಂತ. ಭಾರತದಲ್ಲಿ ಪ್ರತಿ ಈ ಕೆಳಕಂಡ ವರ್ಷಗಳಿಗೊಮ್ಮೆ ಜನಗಣತಿ ನಡೆಸಲಾಗುತ್ತದೆ. 5 ವರ್ಷ, 10 ವರ್ಷ, 1 ವರ್ಷ, 2 ವರ್ಷ. 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ. ಇನ್ನು ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಸೆಣಬಿನ ಕೈಗಾರಿಕೆಗಳು ದೇಶದ ಡ್ಯಾಶ್ ಭಾಗದಲ್ಲಿ ಕೇಂದ್ರೀಕೃತವಾಗಿದ್ವು. ಅಂದರೆ ಪೂರ್ವ ಭಾಗದಲ್ಲಿ ಅಥವಾ ಬಂಗಾಳ ಅಂಥೇಳಿ ನಾವು ಬರೀಬೇಕು.
ಇನ್ನು ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆಗಳು ಡ್ಯಾಶ್ ಡ್ಯಾಶ್ ಪ್ರಾಬಲ್ಯಕ್ಕೆ ಒಳಪಟ್ಟಿದ್ದವು ಅಂತ ಕೇಳಿದ್ದಾರೆ. ಭಾರತೀಯರ ಪ್ರಾಬಲ್ಯಕ್ಕೆ ಒಳಪಟ್ಟಿದ್ವು. ಡ್ಯಾಶ್ ಡ್ಯಾಶ್ ಭಾರತದ ಜನಸಂಖ್ಯಾ ಸ್ಥಿತ್ಯಂತರದ 2ನೇ ಹಂತ ಪ್ರಾರಂಭವಾಯಿತು ಅಂದರೆ 1921 ನಂತರ ಅಂತ ಬರೀಬೇಕು. 4ನೇದು ಡ್ಯಾಶ್ ಡ್ಯಾಶ್ ಸಾರಿಗೆಯು ಬ್ರಿಟಿಷರ ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ. ರೈಲು ಸಾರಿಗೆಯು ಬ್ರಿಟಿಷರ ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ. ನಾವು 1 ಅಂಕದ್ದು ಬ್ರಿಟಿಷರ ಆಳ್ವಿಕೆಯ ಕಾಲದ ಪ್ರಮುಖ ಕಂದಾಯ ಪಾವತಿ ಪದ್ಧತಿಗಳನ್ನು ಹೆಸರಿಸಿ. ಜಮೀನ್ದಾರಿ ಪದ್ಧತಿ ಅಂತ ಬರೆದ್ರೆ ಸಾಕು. ಇನ್ನು TISCOವನ್ನು ವಿಸ್ತರಿಸಿ. ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಂತ ಬರೆದ್ರೆ ಸಾಕು. ಇನ್ನು ಬಂಡವಾಳ ಸರಕುಗಳ ಕೈಗಾರಿಕೆಗಳು. ಯಾವ ಕೈಗಾರಿಕೆಗಳು ಇತರ ವಸ್ತುಗಳ ಉತ್ಪಾದನೆಗೆ ನೆರವಾಗುವ ಯಂತ್ರೋಪಕರಣ, ಸಾಮಗ್ರಿಗಳು ಮುಂತಾದವುಗಳನ್ನು ಉತ್ಪಾದನೆ ಮಾಡುವ ಕೈಗಾರಿಕೆಗಳನ್ನು ಬಂಡವಾಳ ಸರಕುಗಳ ಕೈಗಾರಿಕೆ ಎನ್ನುತ್ತವೆ. 4ನೇದು ಭಾರತದಲ್ಲಿ ಮೊದಲಿಗೆ ಯಾವಾಗ ಅಧಿಕೃತವಾಗಿ ಜನಗಣತಿ ನಡೆಸಲಾಯಿತು? 1881. ವಸಾಹತುಶಾಹಿ ಸರ್ಕಾರ ಕಾಲುವೆ ಸಾರಿಗೆಯನ್ನು ಏಕೆ ರದ್ದುಪಡಿಸಿತು? ಅಂದರೆ ಒಳನಾಡು ಕಾಲುವೆ ಮತ್ತು ರೈಲು ಸಾರಿಗೆ ಒಂದೇ ಮಾರ್ಗದಲ್ಲಿ ಸಮಾನಾಂತರವಾಗಿ ಚಲಿಸುತ್ತಿದ್ದರಿಂದ ಜಲಸಾರಿಗೆ ರೈಲು ಸಾರಿಗೆಯೊಂದಿಗೆ ಪೈಪೋಟಿ ನಡೆಸಲು ವಿಫಲವಾಯಿತು. ಆದ್ದರಿಂದ ವಸಾಹತುಶಾಹಿ ಸರ್ಕಾರ ಕಾಲುವೆ ಸಾರಿಗೆ ಏನೇನು ಮಾಡಿತಪ್ಪ ಅಂತಂದ್ರೆ ರದ್ದು ಮಾಡಿತು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ, ವಸಾಹತುಶಾಹಿ ಸರ್ಕಾರವು ಭಾರತವು ಅನುಸರಿಸಿದ ಆರ್ಥಿಕ ನೀತಿಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಇದರೊಳಗೆ ಮೊದಲನೇದಾಗಿ ಬ್ರಿಟಿಷ್ ಕೈಗಾರಿಕೆಗಳಿಗೆ ಭಾರತದ ಕೃಷಿ ಮೂಲದ ಕಚ್ಚಾ ಸಾಮಗ್ರಿಗಳನ್ನು ಬಳಸಿಕೊಳ್ಳುವುದು, ಆಮೇಲೆ ಭಾರತವನ್ನು ಬ್ರಿಟನ್ನಲ್ಲಿ ತಯಾರ್ತಕ್ಕಂಥ ಕೈಗಾರಿಕಾ ಉತ್ಪನ್ನಗಳ ಮಾರುಕಟ್ಟೆಯಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಅಂದರೆ ವ್ಯವಸ್ಥಿತವಾಗಿ ಸ್ಥಳೀಯ ಕೈಗಾರಿಕೆ ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಮುಕ್ತ ವ್ಯಾಪಾರ ನೀತಿಯಿಂದಾಗಿ ಇಂಗ್ಲೆಂಡಿನ ಆಮದು ವಸ್ತುಗಳ ಮೇಲಿನ ಸುಂಕದಿಂದ ತಪ್ಪಿಸ್ಕೊಳ್ಳುವುದು ಇತ್ಯಾದಿ ಅಂಶಗಳು ಇದರೊಳಗೆ ಬರ್ತಾವೆ. ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ ಹೇಳಿದ್ದೀನಿ. ಕಚ್ಚಾ ರೇಷ್ಮೆ, ಹತ್ತಿ, ಸೆಣಬು, ಶ್ರೀಫಲ, ಸಕ್ಕರೆ ಮುಂತಾದವುಗಳನ್ನು ರಫ್ತು ಮಾಡುತ್ತಿತ್ತು ಅಂತ ಬರೀಬೇಕು. ಇನ್ನು ನಮ್ಮ ದೇಶದ ಸ್ವಾತಂತ್ರ್ಯ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಧುನಿಕ ಕೈಗಾರಿಕೆಗಳನ್ನು ಹೆಸರಿಸಿ. ಹತ್ತಿ ಬಟ್ಟೆ ಕೈಗಾರಿಕೆಗಳು ಅಂದರೆ ಮಹಾರಾಷ್ಟ್ರ, ಗುಜರಾತ್ ರಾಜ್ಯಗಳಲ್ಲಿ ಕೇಂದ್ರೀಕೃತವಾಗಿತ್ತು ಅಂತ ಹೇಳಿದ್ದೆ. ಇನ್ನು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ 1970ರಲ್ಲಿ ಸ್ಥಾಪಿಸಲಾಯಿತು. 4ನೇದಾಗಿ ಕಾಗದ, ಸಕ್ಕರೆ, ಸಿಮೆಂಟ್ ಕೈಗಾರಿಕೆ ದ್ವಿತೀಯ ಮಹಾಯುದ್ಧದ ನಂತರ ಸ್ಥಾಪನೆಯಾದವು ಅಂಥೇಳಿ ಕೈಗಾರಿಕಾ ವಲಯದ ಬಗ್ಗೆ ಚರ್ಚೆ ಮಾಡೋಕೆ ನೋಡಿದ್ದೀವಿ. ಇನ್ನು ವಸಾಹತುಶಾಹಿ ಆಳ್ವಿಕೆ ಅವಧಿಯಲ್ಲಿ ಅಭಿವೃದ್ಧಿಯಾದ ಮೂಲಭೂತ ಸೌಕರ್ಯಗಳ್ಯಾವುವು? ಜಲ ಸಾರಿಗೆ, ರೈಲು ಸಾರಿಗೆ, ಅಂಚೆ ಮತ್ತು ತಂತಿ ಸೌಕರ್ಯ, ಬಂದರುಗಳ ಅಭಿವೃದ್ಧಿ. ಇನ್ನು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಕರಕುಶಲ ಕೈಗಾರಿಕೆ ನಾಶವಾದ ಹೇಳಿಕೆಯನ್ನು ಚರ್ಚೆ ಮಾಡಿವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ವಿದೇಶಿ ವ್ಯಾಪಾರದ ಪ್ರಮಾಣ ಮತ್ತು ದಿಕ್ಕು ಚರ್ಚೆ ಮಾಡಿವಿ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತ ಸಂಪತ್ತು ಬಸಿದು ಹೋಯಿತು, ಇದನ್ನು ಚರ್ಚೆ ಮಾಡಿವಿ. ಇನ್ನು ವಸಾಹತುಶಾಹಿ ಆಳ್ವಿಕೆ ಅವಧಿಯಲ್ಲಿ ಭಾರತದ ಕೃಷಿ ವಲಯದ ಸ್ಥಿತಿ ಹೆಂಗಿತ್ತು ಅನ್ನೋದರ ಬಗ್ಗೆನೂ ಚರ್ಚೆ ಮಾಡಿವಿ. ವಸಾಹತುಶಾಹಿ ಆಳ್ವಿಕೆ ಅವಧಿಯಲ್ಲಿ ಕೈಗಾರಿಕಾ ವಲಯ ಸದೃಢ ಅಭಿವೃದ್ಧಿ ಸಾಧಿಸಲಿಲ್ಲ, ಇದನ್ನು ಸಹಿತ ಚರ್ಚೆ ಮಾಡಿವಿ. ಇನ್ನು ಬ್ರಿಟಿಷರು ಭಾರತದ ಸಕಾರಾತ್ಮಕ ಕೊಡುಗೆಗಳನ್ನು ನೀಡಿದ್ದಾರೆಯೇ ಚರ್ಚಿಸಿ ಅಂತ ಕೇಳಿದಾಗ ಎಲ್ಲನೂ ಸ್ವಲ್ಪ ತಗೋಬೇಕು. ಇದರೊಳಗೆ ಆರ್ಥಿಕ ಮತ್ತು ರಾಜಕೀಯ ಧ್ರುವೀಕರಣ ಅಂದರೆ ಆಳ್ವಿಕೆಯ ಕಾಲದ ಹಲವು ಆರ್ಥಿಕ ಸಾಮಾಜಿಕ ಧ್ರುವೀಕರಣಕ್ಕೆ ನಾಂದಿ ಆಯಿತು. ಸಾರಿಗೆ ಸಂಪರ್ಕದ ಕ್ಷೇತ್ರದ ಅಭಿವೃದ್ಧಿ ಆಯಿತು. ಆಧುನಿಕ ತಂತ್ರಜ್ಞಾನ ಮತ್ತು ಅದರ ಬಗ್ಗೆ ನಿರ್ವಹಣೆ ಬಗ್ಗೆ ನಮಗೆ ತಿಳಿಸ್ಕೊಟ್ರು. ಆಮೇಲೆ ನಾಗರಿಕ ಕಾನೂನು ಮತ್ತು ನ್ಯಾಯಾಲಯಗಳ ಅಭಿವೃದ್ಧಿಪಡಿಸಿದರು. ಹೊಸ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು. ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಮತ್ತು ಖಾಸಗಿ ಬಂಡವಾಳಶಾಹಿ ದನಕ್ಕೆ ಉತ್ತೇಜನ ನೀಡಿದರು. ಬಲಿಷ್ಠ ಮತ್ತು ದಕ್ಷ ಆಡಳಿತದ
ನಿರ್ಮಾಣ ಮಾಡಿದರು ಅನ್ನುವಂಥ ಅಂಶವನ್ನು ಅಧ್ಯಯನ ಮಾಡೋದ್ರೊಂದಿಗೆ ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.